ವೆಲ್ಕಮ್ ಬ್ಯಾಕ್. ವಸತಿ ಶಾಲೆಯೊಂದರಲ್ಲಿ ಅಡುಗೆ ಸಹಾಯಕಿ ಎಣ್ಣೆ ಪಾರ್ಟಿ ಮಾಡಿರುವಂತಹ ಒಂದು ವಿಡಿಯೋ. ಬಾಲಕಿಯರ ಸರ್ಕಾರಿ ವಸತಿ ನಿಲಯ, ಅದರಲ್ಲಿ ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡಿರುವಂತಹ ವಿಡಿಯೋ. ಹಾಡು ಹಾಕಿಕೊಂಡು ಪಾನಮತ್ತರಾಗಿ ಮೋಜು ಮಸ್ತಿ ಮಾಡ್ತಾ ಇರತಕ್ಕಂಥದ್ದು. ಚಿಕ್ಕಬಳ್ಳಾಪುರದ ಚಾಕವೇಲು ಗ್ರಾಮದಲ್ಲಿ ಇರತಕ್ಕಂಥ ಹಾಸ್ಟೆಲ್ ಸರೋಜಮ್ಮ ಅನ್ನುವಂಥ ಈ ಅಡುಗೆ ಸಹಾಯಕಿ ಪಾನಮತ್ತರಾಗಿರುವಂತಹ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆಯೇ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ತೇಜಾನಂದ ರೆಡ್ಡಿ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ఏమని చెప్తుంది ఇವರು ఇక పర్మనెంట్ ఎంప్లాయీ ఎవరు చెప్పాను లేదా మీరే కదా ತಾಲೂಕು ಆಫೀಸರ್ ಈಗಾಗಲೇ ವರದಿ ಸಲ್ಲಿಸಿದ್ದಾರೆ. ಅವ್ರನ್ನ ಇವತ್ತೇನೆ ಅಮಾನತುಗೊಳಿಸ್ತೀನಿ. ಅವರು ಪರ್ಮನೆಂಟ್ ಆಗಿರೋದ್ರಿಂದ, ನಾನೇ ಶಿಸ್ತು ಪ್ರಾಧಿಕಾರಿ ಆಗಿರೋದ್ರಿಂದ ಅವ್ರನ್ನ ಸೇವೆಯಿಂದ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಅವ್ರನ್ನ ಅಮಾನತುಗೊಳಿಸ್ತೀನಿ. ಒಂದು. ಮತ್ತೆ ಎರಡನೇದು, ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋ ವೆಂಕಟರಮಣ ಅನ್ನೋರು, ಅವರು ಸಹ ಇವರಿಬ್ರು ಕಿತ್ತಾಡ್ಕೊಂಡು ಅಲ್ಲಿ ಮಕ್ಕಳು ಓದೋ ವಾತಾವರಣವನ್ನ ಮತ್ತು ಹಾಸ್ಟೆಲ್ನ ವಾತಾವರಣ ಕೆಡಿಸ್ತಾ ಇರೋದ್ರಿಂದ ಮತ್ತು ಅವ್ರ ಬಗ್ಗೆನೂ ಸಹ ಸಾಕಷ್ಟು ದೂರುಗಳು ಮಕ್ಕಳು ಮತ್ತು ಇತರೆ ಸಿಬ್ಬಂದಿಯವರು ಮತ್ತು ನಮ್ಮ ವಾರ್ಡನ್ರವರು ಸಹ ತಿಳಿಸಿರ್ತಾರೆ. ಇವಾಗ ಸುದೀರ್ಘವಾಗಿ ನಾನು ಒಂದು ಅರ್ಧ ಗಂಟೆಯಿಂದ ಎಲ್ಲ ಪ್ರತಿಯೊಂದು ನನ್ನ ಮಕ್ಕಳ ಜೊತೆ ಮಾತಾಡಿ ತಿಳ್ಕೊಂಡಿದ್ದೀನಿ. ಅವ್ರ ವಿರುದ್ಧನೂ ಸಹ ಈಗಾಗಲೇ ಅವ್ರ ಔಟ್ಸೋರ್ಸ್ ಇರೋದ್ರಿಂದ ಅವ್ರನ್ನ ಸಂಬಂಧಪಟ್ಟ ಏಜೆನ್ಸಿಗೆ ಈಗಾಗಲೇ ತಿಳಿಸಿದ್ದೀನಿ. ಅವ್ರನ್ನ ಆ ಸಿಬ್ಬಂದಿನ ಹಿಂಪಡೆದು ಬೇರೆ ಸಿಬ್ಬಂದಿನ ಒದಗಿಸಿ ಅಂತ ಹೇಳ್ಬಿಟ್ಟು. ಸೊ ಇಬ್ಬರ ಮೇಲೇನೂ ಸಹ ಕ್ರಮ ಕೈಗೊಂಡಿದ್ದೀನಿ. ಮತ್ತೆ ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ವಾರ್ಡನ್ಗೂ ಸಹ ಅವ್ರಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡೋಕ್ಕೆ ಮತ್ತು ಈ ವಿದ್ಯಾರ್ಥಿ ನಿಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಮಕ್ಕಳು ಓದ್ತಾ ಇದ್ದು, ಆಮೇಲೆ ವಾಸಿಸ್ತಾ ಇದ್ದು. ಸೊ ಯಾವುದೇ ತರ ಈ ತರ ಅಡಿಗೆಯವ್ರ ಮಧ್ಯೆ ಈ ತರ ಗಲಾಟೆಗಳು ಇನ್ನೊಂದು ಆಗದಂಗೆ ನೀಟಾಗಿ ಕರ್ತವ್ಯ ನಿರ್ವಹಿಸಬೇಕು ಮತ್ತು ಹಾಸ್ಟೆಲ್ ನಡೆಸಬೇಕಂತ ಹೇಳ್ಬಿಟ್ಟು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ತಾಲೂಕು ಆಫೀಸರ್. ವೆಲ್ಕಮ್ ಬ್ಯಾಕ್. ವಸತಿ ಶಾಲೆಯೊಂದರಲ್ಲಿ ಅಡುಗೆ ಸಹಾಯಕಿ ಎಣ್ಣೆ ಪಾರ್ಟಿ ಮಾಡಿರುವಂತಹ ಒಂದು ವಿಡಿಯೋ. ಬಾಲಕಿಯರ ಸರ್ಕಾರಿ ವಸತಿ ನಿಲಯ, ಅದರಲ್ಲಿ ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡಿರುವಂತಹ ವಿಡಿಯೋ. ಹಾಡು ಹಾಕಿಕೊಂಡು ಪಾನಮತ್ತರಾಗಿ ಮೋಜು ಮಸ್ತಿ ಮಾಡ್ತಾ ಇರತಕ್ಕಂಥದ್ದು. ಚಿಕ್ಕಬಳ್ಳಾಪುರದ ಚಾಕವೇಲು ಗ್ರಾಮದಲ್ಲಿ ಇರತಕ್ಕಂಥ ಹಾಸ್ಟೆಲ್ ಸರೋಜಮ್ಮ ಅನ್ನುವಂಥ ಈ ಅಡುಗೆ ಸಹಾಯಕಿ ಪಾನಮತ್ತರಾಗಿರುವಂತಹ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆಯೇ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ತೇಜಾನಂದ ರೆಡ್ಡಿ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ఏమని చెప్తుంది ఇವರು ఇక పర్మనెంట్ ఎంప్లాయీ ఎవరు చెప్పాను లేదా మీరే కదా ತಾಲೂಕು ಆಫೀಸರ್ ಈಗಾಗಲೇ ವರದಿ ಸಲ್ಲಿಸಿದ್ದಾರೆ. ಅವ್ರನ್ನ ಇವತ್ತೇನೆ ಅಮಾನತುಗೊಳಿಸ್ತೀನಿ. ಅವರು ಪರ್ಮನೆಂಟ್ ಆಗಿರೋದ್ರಿಂದ, ನಾನೇ ಶಿಸ್ತು ಪ್ರಾಧಿಕಾರಿ ಆಗಿರೋದ್ರಿಂದ ಅವ್ರನ್ನ ಸೇವೆಯಿಂದ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಅವ್ರನ್ನ ಅಮಾನತುಗೊಳಿಸ್ತೀನಿ. ಒಂದು. ಮತ್ತೆ ಎರಡನೇದು, ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋ ವೆಂಕಟರಮಣ ಅನ್ನೋರು, ಅವರು ಸಹ ಇವರಿಬ್ರು ಕಿತ್ತಾಡ್ಕೊಂಡು ಅಲ್ಲಿ ಮಕ್ಕಳು ಓದೋ ವಾತಾವರಣವನ್ನ ಮತ್ತು ಹಾಸ್ಟೆಲ್ನ ವಾತಾವರಣ ಕೆಡಿಸ್ತಾ ಇರೋದ್ರಿಂದ ಮತ್ತು ಅವ್ರ ಬಗ್ಗೆನೂ ಸಹ ಸಾಕಷ್ಟು ದೂರುಗಳು ಮಕ್ಕಳು ಮತ್ತು ಇತರೆ ಸಿಬ್ಬಂದಿಯವರು ಮತ್ತು ನಮ್ಮ ವಾರ್ಡನ್ರವರು ಸಹ ತಿಳಿಸಿರ್ತಾರೆ. ಇವಾಗ ಸುದೀರ್ಘವಾಗಿ ನಾನು ಒಂದು ಅರ್ಧ ಗಂಟೆಯಿಂದ ಎಲ್ಲ ಪ್ರತಿಯೊಂದು ನನ್ನ ಮಕ್ಕಳ ಜೊತೆ ಮಾತಾಡಿ ತಿಳ್ಕೊಂಡಿದ್ದೀನಿ. ಅವ್ರ ವಿರುದ್ಧನೂ ಸಹ ಈಗಾಗಲೇ ಅವ್ರ ಔಟ್ಸೋರ್ಸ್ ಇರೋದ್ರಿಂದ ಅವ್ರನ್ನ ಸಂಬಂಧಪಟ್ಟ ಏಜೆನ್ಸಿಗೆ ಈಗಾಗಲೇ ತಿಳಿಸಿದ್ದೀನಿ. ಅವ್ರನ್ನ ಆ ಸಿಬ್ಬಂದಿನ ಹಿಂಪಡೆದು ಬೇರೆ ಸಿಬ್ಬಂದಿನ ಒದಗಿಸಿ ಅಂತ ಹೇಳ್ಬಿಟ್ಟು. ಸೊ
ಸೊ ಇಬ್ಬರ ಮೇಲೇನು ಸಹ ಕ್ರಮ ಕೈಗೊಂಡಿದ್ದೀನಿ. ಮತ್ತೆ ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ವಾರ್ಡನ್ಗೂ ಸಹ ಅವ್ರಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡೋಕ್ಕೆ ಮತ್ತು ಈ ವಿದ್ಯಾರ್ಥಿ ನಿಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಮಕ್ಕಳು ಓದ್ತಾ ಇದ್ದು ವಾಸಿಸ್ತಾ ಇದ್ದು. ಸೊ ಯಾವುದೇ ತರ ಈ ತರ ಅಡಿಗೆಯವರ ಮಧ್ಯೆ ಈ ತರ ಗಲಾಟೆಗಳು ಇನ್ನೊಂದು ಆಗದಂಗೆ ನೀಟಾಗಿ ಕರ್ತವ್ಯ ನಿರ್ವಹಿಸಬೇಕು ಮತ್ತು ಹಾಸ್ಟೆಲ್ ನಡೆಸಬೇಕಂತ ಹೇಳ್ಬಿಟ್ಟು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ತಾಲೂಕು ಆಫೀಸರ್. ವೆಲ್ಕಮ್ ಬ್ಯಾಕ್. ವಸತಿ ಶಾಲೆಯೊಂದರಲ್ಲಿ ಅಡುಗೆ ಸಹಾಯಕಿ ಎಣ್ಣೆ ಪಾರ್ಟಿ ಮಾಡಿರುವಂತಹ ಒಂದು ವಿಡಿಯೋ, ಬಾಲಕಿಯರ ಸರ್ಕಾರಿ ವಸತಿ ನಿಲಯ, ಅದರಲ್ಲಿ ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡಿರುವಂತಹ ವಿಡಿಯೋ, ಹಾಡು ಹಾಕಿಕೊಂಡು ಪಾನಮತ್ತರಾಗಿ ಮೋಜು ಮಸ್ತಿ ಮಾಡ್ತಾ ಇರತಕ್ಕಂಥದ್ದು. ಚಿಕ್ಕಬಳ್ಳಾಪುರದ ಚಾಕವೇಲು ಗ್ರಾಮದಲ್ಲಿ ಇರತಕ್ಕಂಥ ಹಾಸ್ಟೆಲ್ ಸರೋಜಮ್ಮ ಅನ್ನುವಂಥ ಈ ಅಡುಗೆ ಸಹಾಯಕಿ ಪಾನಮತ್ತರಾಗಿರುವಂತಹ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆಯೇ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ತೇಜಾನಂದ ರೆಡ್ಡಿ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ఏమని చెప్తుంది మీరు వాటర్ ఇవ్వరు ఇక పర్మనెంట్ ఎంప్లాయీ ఎవరు చెప్పాను లేదా మీరే కదా ತಾಲೂಕು ಆಫೀಸರ್ ಈಗಾಗಲೇ ವರದಿ ಸಲ್ಲಿಸಿದ್ದಾರೆ. ಅವ್ರನ್ನ ಇವತ್ತೇನೆ ಅಮಾನತುಗೊಳಿಸ್ತೀನಿ. ಅವರು ಪರ್ಮನೆಂಟ್ ಆಗಿರೋದ್ರಿಂದ, ನಾನೇ ಶಿಸ್ತು ಪ್ರಾಧಿಕಾರಿ ಆಗಿರೋದ್ರಿಂದ ಅವ್ರನ್ನ ಸೇವೆಯಿಂದ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಅವ್ರನ್ನ ಅಮಾನತುಗೊಳಿಸ್ತೀನಿ. ಒಂದು. ಮತ್ತೆ ಎರಡನೇದು, ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋ ವೆಂಕಟರಮಣ ಅನ್ನೋರು, ಅವರು ಸಹ ಇವರಿಬ್ರು ಕಿತ್ತಾಡ್ಕೊಂಡು ಅಲ್ಲಿ ಮಕ್ಕಳು ಓದೋ ವಾತಾವರಣವನ್ನ ಮತ್ತು ಹಾಸ್ಟೆಲ್ನ ವಾತಾವರಣ ಕೆಡಿಸ್ತಾ ಇರೋದ್ರಿಂದ ಮತ್ತು ಅವ್ರ ಬಗ್ಗೆನೂ ಸಹ ಸಾಕಷ್ಟು ದೂರುಗಳು ಮಕ್ಕಳು ಮತ್ತು ಇತರೆ ಸಿಬ್ಬಂದಿಯವರು ಮತ್ತು ನಮ್ಮ ವಾರ್ಡನ್ರವರು ಸಹ ತಿಳಿಸಿರ್ತಾರೆ. ಇವಾಗ ಸುದೀರ್ಘವಾಗಿ ನಾನು ಒಂದು ಅರ್ಧ ಗಂಟೆಯಿಂದ ಎಲ್ಲ ಪ್ರತಿಯೊಂದು ನನ್ನ ಮಕ್ಕಳ ಜೊತೆ ಮಾತಾಡಿ ತಿಳ್ಕೊಂಡಿದ್ದೀನಿ. ಅವ್ರ ವಿರುದ್ಧನೂ ಸಹ ಈಗಾಗಲೇ ಅವ್ರ ಔಟ್ಸೋರ್ಸ್ ಇರೋದ್ರಿಂದ ಅವ್ರನ್ನ ಸಂಬಂಧಪಟ್ಟ ಏಜೆನ್ಸಿಗೆ ಈಗಾಗಲೇ ತಿಳಿಸಿದ್ದೀನಿ. ಅವ್ರನ್ನ ಆ ಸಿಬ್ಬಂದಿನ ಹಿಂಪಡೆದು ಬೇರೆ ಸಿಬ್ಬಂದಿನ ಒದಗಿಸಿ ಅಂತ ಹೇಳ್ಬಿಟ್ಟು. ಸೊ ಇಬ್ಬರ ಮೇಲೇನು ಸಹ ಕ್ರಮ ಕೈಗೊಂಡಿದ್ದೀನಿ. ಮತ್ತೆ ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ವಾರ್ಡನ್ಗೂ ಸಹ ಅವ್ರಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡೋಕ್ಕೆ ಮತ್ತು ಈ ವಿದ್ಯಾರ್ಥಿ ನಿಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಮಕ್ಕಳು ಓದ್ತಾ ಇದ್ದು ವಾಸಿಸ್ತಾ ಇದ್ದು. ಸೊ ಯಾವುದೇ ತರ ಈ ತರ ಅಡಿಗೆಯವರ ಮಧ್ಯೆ ಈ ತರ ಗಲಾಟೆಗಳು ಇನ್ನೊಂದು ಆಗದಂಗೆ ನೀಟಾಗಿ ಕರ್ತವ್ಯ ನಿರ್ವಹಿಸಬೇಕು ಮತ್ತು ಹಾಸ್ಟೆಲ್ ನಡೆಸಬೇಕಂತ ಹೇಳ್ಬಿಟ್ಟು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ತಾಲೂಕು ಆಫೀಸರ್.